ಗುರುಜಿ, ಧನುರ್ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಮಕರದಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ. ಚಂಚಲತೆ ಅಂತಕ್ಕಂಥದ್ದು ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೂ ನೀವು ಮಾಡಬೇಕು ಅಂದ್ಕೊಂಡು ಕೆಲಸ ಮಾಡಲಿಕ್ಕೆ ಆಗುತ್ತೋ ಬಿಡುತ್ತೋ, ಅಥವಾ ಇವತ್ತು ಏನೋ ಒಂದು ಕೆಲಸ ಅಂದ್ಕೊಂಡಿದ್ದೇನೆ ಇದನ್ನು ಪರಿಪೂರ್ತಿ ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಈ ಪ್ರಕಾರವಾದಂತಹ ಸಂದೇಹಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನೈಶ್ಚರ ಮಂತ್ರವನ್ನು ಸ್ವಲ್ಪ ಪಠನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉಳಿತು. ಕಾರಣ ಆರೋಗ್ಯದಲ್ಲೂ ಸಣ್ಣಪುಟ್ಟ ವ್ಯತ್ಯಾಸ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಂಕಷ್ಟಗಳು ಎದುರಿಸ್ತಾ ಇದ್ದೀರಿ. ಜೊತೆಗೆ ಇವತ್ತು ಯಾರಿಗೋ ಏನಾದರೂ ಒಂದು ವಿಚಾರವನ್ನು ಕಾಗದ ಪತ್ರಗಳಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟತಕ್ಕಂತಹ ಬೇರೆ ವಿಚಾರಗಳಲ್ಲಾಗಲಿ ಮಾತು ಕೊಟ್ಟಿರ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇವತ್ತು ಮಕರ ರಾಶಿಯವರಿಗಾಗುತ್ತೆ. ಅದರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಶನೈಶ್ಚರ ಮಂತ್ರವನ್ನು, ಹನುಮನ ಆರಾಧನೆಯನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಯಾವುದೇ ರಂಗದಲ್ಲಿದ್ದರೂ, ಯಾವ ಉದ್ಯೋಗ ಯಾವ ಕೆಲಸಗಳನ್ನು ಮಾಡ್ತಿದ್ದರೂ, ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ಸಹಿತ ಅದರ ಅಭಿವೃದ್ಧಿನ ಕಾಣದಂಥ ಪರಿಸ್ಥಿತಿ ಇವತ್ತು ನಿಮ್ಮದಾಗಿದೆ. ಇದಕ್ಕಾಗಿ ಮಹಾಗಣಪತಿ ಶನೈಶ್ಚರನ ಆರಾಧನೆ ಮಾಡಿ, ಸಾಧ್ಯವಾದರೆ ಹನುಮನ ದರ್ಶನ ಮಾಡಿ ಬನ್ನಿ, ಮತ್ತಷ್ಟು ವಿಶೇಷವಾದ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಳ್ಬೇಕು. ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಯಾವುದು ಸರಿ ಯಾವುದು ತಪ್ಪು ಇದರ ಬಗ್ಗೆ ವಿಮರ್ಶೆ ಮಾಡೋದರಲ್ಲೇ ಸಾಕಷ್ಟು ಸಮಯವನ್ನು ವೃತಃ ವೇಸ್ಟ್ ಮಾಡ್ತೀರಿ. ಇವತ್ತು ಮಾಡಬೇಕಾಗಿರ್ತಕ್ಕಂಥ ಎಷ್ಟೋ ಜನ ಆಫೀಸುಗಳಿಗೆ ರಜಾ, ಕೆಲಸ ಕಾರ್ಯಗಳಿಗೆ ರಜಾ, ಮಾಡಬೇಕಾದಂತಹ ಉದ್ಯೋಗವನ್ನು ಸಮಂಜಸವಾಗಿ ಮಾಡೋಕ್ಕಾಗದಿರೇ ಇರತಕ್ಕಂಥದ್ದು. ಜೊತೆಗೆ ನೀವು ಮಾಡುವಂತಹ ಕೆಲಸವನ್ನು ಸಾಧ್ಯವಾದಷ್ಟು ಗೋಪ್ಯತೆ ಕಾಪಾಡುವಂಥ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಪ್ರಯತ್ನ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆಯ ನಂತರ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ವೇಗವಾಗಿ ಚುರುಕಾಗಿರ್ತೀರಿ. ಆದರೆ 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ದಿನ. ಸಾಧ್ಯವಾದರೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಕೈಯಿಂದ ಒಂದಿಷ್ಟು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಒಂದಿಷ್ಟು ಶ್ವಾನಗಳಿಗಾಗಲಿ ಅಥವಾ ಗೋವಿಗಾಗಲಿ ಅಥವಾ ಯಾರಾದರೂ ಬಡ ಮಕ್ಕಳಿಗೋ ಯಾರಿಗಾದರೂ ಸಹಿತ ಒಂದಿಷ್ಟು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ನಿಮ್ಮ ಕೈಯಿಂದ ಮತ್ತೊಂದು 4-6 ಜನಕ್ಕೆ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡ್ತೀರಿ. ಹಾಗೆ ಅಧಿಕವಾದಂತಹ ರೀತಿ ಬೆನ್ನೋವು ಅಥವಾ ಮೊಣಕೈ ನೋವು ಬರ್ತಕ್ಕಂಥದ್ದು, ಮೀನು ಮಾಂಸಖಂಡಗಳು ಸಾಕಷ್ಟು ನೋವು ಬರ್ತಕ್ಕಂಥದ್ದು ಇವತ್ತು ಕುಂಭರಾಶಿಯವರಿಗಿದೆ. ಅಷ್ಟೇ ಅಲ್ದಿರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೋದ್ರೂ ಸಹಿತ ಒಂದಲ್ಲ ಒಂದು ಕಡೆ ಎಡವಟ್ಟಾಗುವಂಥದ್ದು. ಸ್ವಲ್ಪ ಜೋಪಾನ. ಮಾಡುವ ಕೆಲಸಗಳನ್ನು ಗೌರವಿಸಿ ಆದಷ್ಟು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದು ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡತಕ್ಕಂಥದ್ದು ಭಾಳಷ್ಟು ಒಳಿತು, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹ ಇದೆ. ಜೊತೆಗೆ ಇವತ್ತು ಮಾಡುವಂತಹ ಕೆಲಸಗಳಲ್ಲೂ ಕಾಯಕಗಳಲ್ಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಸಾಧು ಸಂತರು ಅಥವಾ ಗುರುಗಳು, ಹಿರಿಯರು, ನಿಮಗೆ ಬಹಳಷ್ಟು ಜ್ಞಾನವನ್ನು ಕೊಡ್ತಕ್ಕಂಥವ್ರು ಅಥವಾ ನಿಮ್ಮ ಅಧ್ಯಾಪಕರು, ಉಪಾಧ್ಯಾಯರು ಯಾರೊಬ್ಬರು ನಿಮ್ಮ ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಭಾಳಷ್ಟು ಒಳಿತು. ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಲಿಕ್ಕೋಸ್ಕರ ಇವತ್ತು ಯಾವುದಾದ್ರು ಒಂದು ದೇವಿ ಆಲಯದಲ್ಲಿ ಸ್ವಲ್ಪ ಕುಂಕುಮ ಮತ್ತು ಹೂವು, ಒಂದಿಷ್ಟು ಜೇನುತುಪ್ಪ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಬನ್ನಿ ವೀಕ್ಷಕರು, ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತಹ ದಿನ. ಆದರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮನೆದೇವರ ಪ್ರಾರ್ಥನೆ ಇದು ಬಹಳ ಮುಖ್ಯ. ಮನೆದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭವೂ ಇದೆ, ಅದಕ್ಕೆ ತತ್ಸಮಾನವಾಗಿ ನಷ್ಟವೂ ಇದೆ. ನಷ್ಟ ಎದುರಾಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯ ನಡೆಯತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಇವತ್ತು ಅವಶ್ಯಕತೆ ಇದ್ದರೆ ಮಾತ್ರ ಒಂದಿಷ್ಟು ಕಮಿಟ್ಮೆಂಟ್ಸು, ಒಂದಿಷ್ಟು ವ್ಯವಹಾರಗಳನ್ನು ಮಾಡಿ, ಅಥವಾ ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಸಹಿತ ಅಷ್ಟೇ ಉತ್ತಮ. ಹಾಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ಒಳಗಾಗಿ ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಅದರಲ್ಲಿ ಒಂದಿಷ್ಟು ನೀವು ಊಟ ಮಾಡಿ ಮತ್ತೊಬ್ಬರಿಗೆ ಊಟವನ್ನು ಕೊಡುವಂಥದ್ದು, ಇನ್ನೊಬ್ಬರಿಗೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡುವಂತಹ ಯಾವೊಬ್ಬ ವ್ಯಕ್ತಿಗಾದರೂ ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ, ಒಳ್ಳೆಯ ಯಶಸ್ಸಿದ್ದೇ ಇರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರು ಇನ್ನೊಬ್ಬರ ಹಸಿವಿನ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು,
ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬ ದಿನಗಳಿಂದ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನೇ ನೋಡ್ತಾ ಇದ್ದೀರಿ ಸಿಂಹರಾಶಿಯವರು. ಆದರೆ ಇವತ್ತು ಸಿಂಹರಾಶಿಯವರಿಗೆ ಒಂದಿಷ್ಟು ಬೆಳಕನ್ನು ಕಾಣುವಂಥ ದಿನ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆ ನಂತರ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಬೆಳಗಿನ ನಿತ್ಯ ಕರ್ಮಾದಿಷ್ಟಗಳನ್ನು ತೀರಿಸ್ಕೊಂಡು ಯಾವುದಾದ್ರೂ ಒಂದು ನಿಮ್ಮ ಮನೆ ದೇವರನ್ನು ಅಥವಾ ಹತ್ತಿರದಲ್ಲಿರ್ತಕ್ಕಂತಹ ಗುರು ಪರಂಪರೆಗಳಿರ್ತಕ್ಕಂತಹ ಗುರುಗಳ ಆಸ್ಥಾನವನ್ನು ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರದಲ್ಲೋ ಒಂದಿಷ್ಟು ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಹೋಗಿ ಗುರುಗಳಿಗೆ ನೈವೇದ್ಯ ಮಾಡಿಸಿ, ಗುರುಗಳ ನೈವೇದ್ಯ ಆದ ನಂತರ ಭಕ್ತರಿಗೆ ಹಂಚುವಂಥದ್ದು. ನಿಮ್ಮ ಕೈಯಿಂದ ಒಂದಿಷ್ಟು ಸಿಹಿ ತಿಂಡಿಗಳನ್ನು ಹಂಚಿ ಮನಸ್ಸಲ್ಲಿ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಇವತ್ತಿನ ಕೈಂಕರ್ಯಗಳನ್ನು, ಇವತ್ತಿನ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇವತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು. ಜೋಪಾನ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ದುಡುಕಿ ಮಾತಾಡೋದು ಬೇಡ, ನಿಷ್ಠೂರ ಆಗೋದು ಬೇಡ. ಯಾವುದನ್ನಾದರೂ ಸಹಿತ ಯಾವುದೇ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆ ಅಂದುಕೊಳ್ಳದಿರೋ ಅದನ್ನು ಸಮಂಜಸವಾಗಿ ಆಲೋಚನೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಳಬೇಕು. ಹಾಗೆ ಇವತ್ತು ಸಾಧ್ಯವಾದಷ್ಟು ಮೌನವಾಗಿದ್ದು ಕೆಲಸ ಸಾಧಿಸಬೇಕು. ಜೋರಾಗಿ ಮಾತಾಡಬೇಡಿ, ವ್ಯಾಜ್ಯಕ್ಕೆ ನಿಂತ್ಕೋಬೇಡಿ. ಸಣ್ಣ ಪುಟ್ಟ ವ್ಯಾಜ್ಯ ಅಂತ ಹೊರಟ್ರೆ ದೊಡ್ಡ ಗಲಾಟೆ ಆಗುತ್ತೆ. ಸಿಂಹರಾಶಿಯವರಿಗೆ ಜೋಪಾನ, ಎಚ್ಚರ ಇರಲಿ. ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿದ್ದರೂ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಬ್ಯಾಂಕು, ಆಫೀಸು, ಕಚೇರಿಗಳಿಗೆ ಸಂಬಂಧಪಟ್ಟದ್ದು, ಕಾಗದ ಪತ್ರಗಳಿಗೆ ಸಂಬಂಧಪಟ್ಟದ್ದು, ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು ಅಥವಾ ನ್ಯಾಯಸ್ಥಾನದಲ್ಲಿ ನಿಮಗಾಗಿರ್ತಕ್ಕಂತಹ ತೀರ್ಮಾನಗಳ ಬಗ್ಗೆ ಅದರ ಬಗ್ಗೆ ಮತ್ತೊಂದಷ್ಟು ಆಲೋಚನೆ ಮಾಡತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಸಮಂಜಸವಾದಂತಹ ಬದುಕು, ಹೆಚ್ಚಿನ ಯಶಸ್ಸು, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ, ಇದೆಲ್ಲವನ್ನು ಕಾಣುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ದುರ್ಗಾದೀಪ ನಮಸ್ಕಾರ, ದುರ್ಗಾದೇವಿ ಆರಾಧನೆ, ದುರ್ಗಾ ಅರ್ಚನೆ ಅಥವಾ ದುರ್ಗಾದೇವಿ ಸಪ್ತಶತಿ ಅಥವಾ ದೇವಿ ಖಡ್ಗಮಾಲ, ಈ ಪ್ರಕಾರವಾದಂಥ ದೇವಿಯ ಅನುಷ್ಠಾನಗಳನ್ನು ಕನ್ಯಾ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಉಮಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನೆಲಮಂಗಲದಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಮನೆಯ ಬಗ್ಗೆ ಕೇಳಬೇಕಾಯ್ತು, ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಸರಿಮ್ಮ, ಮಾತಾಡಿ, ಗುರುಜಿ ಇದ್ದಾರೆ. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ಮನೆ ಬಗ್ಗೆ ಕೇಳಬೇಕಾಯ್ತು. ಹೇಳಮ್ಮ. ನಮ್ದು ಸೈಟ್ ಮಾರೋಣ ಅಂತಿದ್ವಿ ಗುರುಜಿ, ಆಗ್ತಾ ಇಲ್ಲ. ಸೈಟ್ ಮಾರಿ ಅನಂತರ ಮನೆ ಕಟ್ಟಬೇಕಾ ಅಥವಾ ಹೇಗೆ? ಹೌದು ಗುರುಜಿ, ಸೈಟ್ ತಗೊಂಡ್ಮೇಲೆ ಸಾಲ ಆಗ್ಬಿಟ್ಟೈತೆ. ಅದರಿಂದ ಸೈಟ್ ಮಾರ್ಬಿಟ್ಟು ಎಲ್ಲ ನಮ್ಮ ಮನೆ ತಗೊಳ್ಳೋಣ ಅಂತಿದ್ವಿ ಗುರುಜಿ. ತುಂಬಾ ಕಷ್ಟ ಇದ್ದೀವಿ ಗುರುಜಿ. ಚಿಂತೆ ಮಾಡಬೇಡಮ್ಮ. ಶ್ರಾವಣ ಮಾಸದಲ್ಲಿ ಈಗಂತೂ ಆಷಾಢ ಮಾಸ, ಎಲ್ಲರೂ ಸಹಿತ ಆಷಾಢ ಅಂದರೆ ನಮ್ಮಲ್ಲಿ ಒಂದು ಮೊದಲಿಂದ ಪದ್ಧತಿ ಇದೆ, ಆಷಾಢದ ಗಾಳಿ ಒಳ್ಳೇದಲ್ಲ ಅಂತ. ಹಾಗಾಗಿ ಈಗ ಯಾವ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಶ್ರಾವಣ ಭಾದ್ರಪದ ಶ್ರಾವಣ ಮಾಸದಲ್ಲಿ ಸಂಕಲ್ಪ ಮಾಡಿ ಒಮ್ಮೆ ಸಾಧ್ಯವಾದರೆ ನೀವು ನಿಮ್ಮ ಪರಿವಾರ ಮನೇಲಿರ್ತಕ್ಕಂಥ ಹಿರಿಯರ ಜೊತೆ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಸಂಕಲ್ಪವನ್ನು ಭಗವಂತನ ಹತ್ರ ಮಾತಾಡಿ. ಖಂಡಿತ ಹೇಳ್ತೇನೆ, ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ. ಶ್ರಾವಣ ಮಾಸದಲ್ಲಿ ನೀನು ಇವತ್ತು ಏನು ನನ್ನ ಮುಂದೆ ಈ ಪ್ರಶ್ನೆ ಇಟ್ಟಿದ್ಯೋ, ಶ್ರಾವಣ ಭಾದ್ರಪದದಲ್ಲಿ ಕೆಲಸ ಆಗುತ್ತೆ. ಅತಿ ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ ತಾಯಿ. ಒಳ್ಳೆಯದಾಗಲಮ್ಮ. ಉಮಾ ಅವರು ಕರೆ ಮಾಡಿದ್ರು ನೆಲಮಂಗಲದಿಂದ. ಅವ್ರಿಗೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಮಾತಾಡ್ಸೋಣ. ಹಲೋ. ಹಲೋ. ಹಲೋ, ಮಾತಾಡಿ. ಹಲೋ, ನಮಸ್ತೆ ಮಾ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ನನ್ನ ಹೆಸರು ನಂದಿನಿ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೇ ಮಾತಾಡ್ಬೇಕಾಯ್ತು. ಮಾತಾಡಿಮಾ, ಗುರುಜಿ ಹತ್ರ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ, ನನ್ನ ಮದುವೆ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಮಂತ್ 13-14 ಮದುವೆ ಇದೆ, ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ನನ್ಗೆ ಯಾರೋ ಗುರುಜಿ ಅವರು ಮಕ್ಳಾಗಲ್ಲ ಅಂತ ಹೇಳಿದ್ರು, ಅದಕ್ಕೆ ಕೇಳ್ಬೇಕಾಯ್ತು ಗುರುಜಿ. ಇರ್ಬೋದು. ಅದಕ್ಕೆ ಪರಿಹಾರ ಅಥವಾ ಯಾತಕ್ಕಾಗಿ ಆಗಲ್ಲ ಅಂತ ಹೇಳಿದ್ರಮ್ಮ? ಅವರು ಬಟ್ ನಿಮ್ ಮದುವೆ ಆದ್ರೆ ನಿಂಗೆ ಮಕ್ಳು ಡೌಟ್ ಅಂತ ಹೇಳಿದ್ರು. ಓಹೋ.
ಬಹುಶಃ ಒಳ್ಳೆ ಜ್ಞಾನಿಗಳೇ ಇರಬಹುದು. ಯಾಕೆಂದರೆ ಇತ್ತೀಚೆಗೆ ಇಂತಹ ಜ್ಞಾನಿಗಳು ಸಾಕಷ್ಟು ಜನ ಆಗಿಬಿಟ್ಟಿದ್ದಾರೆ. ಬರೀ ಮದುವೆಗೆ ಮುಂಚೆನೇ ಮಕ್ಕಳಾಗೋದಿಲ್ಲ ಅನ್ನೋ ತೀರ್ಮಾನ ಅವರೇ ತೊಗೊಂಡ್ಬಿಡ್ತಾರೆ. ಯಾಕೆಂದರೆ ಅವರು ನೋಡ್ತಾರೆ ಅನ್ಸುತ್ತೆ ವಿದ್ಯಾಭ್ಯಾಸ ಅವ್ರಿಗೆ ಗೊತ್ತಿರ್ಬೋದು. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಹಾಗೆ ಕಾಣಿಸ್ತಾ ಇಲ್ವಲ್ಲಮ್ಮ.